ಆತ್ಮದ ಅಂತಿಮ ಆಟ ಸಂಚಿಕೆ 9. ಸ್ಥಳ ಪೊಲೀಸ್ ಸ್ಟೇಷನ್. ಇನ್ಸ್ಪೆಕ್ಟರ್ ಸಿದ್ದಪ್ಪ ಅವರ ಕ್ಯಾಬಿನ್. ದೀಪಾ ಒಳ ಬಂದು, ಸರ್ ನಿಮ್ಮ ಜೊತೆ ಮಾತಾಡ್ಬೇಕು. ಸ್ವಲ್ಪ ಟೈಮ್ ಕೊಟ್ರೆ ಬೇಗ ಹೇಳಿ ಮುಗಿಸ್ತೀನಿ. ಸಿದ್ದಪ್ಪ, ಬಾ ದೀಪಾ ಕುಳಿತುಕೋ. ರಾತ್ರಿ ನನಗೆ ಆ ವಾರ್ಡ್ ಬಾಯ್ ನಿಂದ ಕಾಲ್ ಬಂದಿತ್ತು ಅಂದೆಯಲ್ಲ, ಏನಾಯ್ತು? ದೀಪಾ, ಹೌದು ಸರ್, ಅವನು ಅಕ್ಕನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಹಣ ಕೊಡದಿದ್ರೆ ಅಕ್ಕನ ಸತ್ಯವನ್ನ ಅಪ್ಪನಿಗೆ ಹೇಳ್ತೀನಿ ಅಂತ ಬೆದರಿಸ್ತಿದ್ದಾನೆ. ಸಿದ್ದಪ್ಪ, ಹಣ ಇಲ್ಲಿಗೆ ತರಬೇಕು ಅಂತ ಏನಾದ್ರೂ ಹೇಳಿದಾನ? ದೀಪಾ, ಹೌದು ಸರ್, ಇವತ್ತು ರಾತ್ರಿ 10 ಗಂಟೆಗೆ ಆ ಹಳೆಯ ಫ್ಯಾಕ್ಟರಿಯ ಹತ್ತಿರ ಬರಲು ಹೇಳಿದ್ದಾನೆ. ಸಿದ್ದಪ್ಪ, ರಾತ್ರಿ 10 ಗಂಟೆನಾ? ಅಂದ್ರೆ ಅವನು ಪ್ಲಾನ್ ಮಾಡಿಯೇ ಕರೆಯುತ್ತಿದ್ದಾನೆ. ದೀಪಾ, ಅಷ್ಟೇ ಅಲ್ಲ ಸರ್, ಅಕ್ಕನ ಫೋನ್ ನಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಸಿಕ್ಕಿದೆ. ರಿಪೋರ್ಟ್ ನ ಫೋಟೋ ತೋರಿಸುತ್ತಾ, ನೋಡಿ ಇದು ಅಕ್ಕನ ಪ್ರೆಗ್ನೆನ್ಸಿ ರಿಪೋರ್ಟ್. ಸಿದ್ದಪ್ಪ ರಿಪೋರ್ಟ್ ಗಮನಿಸುತ್ತಾ, ಇದರಲ್ಲಿ ಪೇಷಂಟ್ ಅಡ್ರೆಸ್ ಬೇರೆ ಇದೆಯಲ್ಲ? ದೀಪಾ, ಹೌದು ಸರ್, ಇದರಲ್ಲಿ ವಿಜಯ್ ಅನ್ನೋ ಹೆಸರಿದೆ. ಅಕ್ಕ ನಮ್ಮ ವಿಳಾಸದ ಬದಲಾಗಿ ಅವನ ವಿಳಾಸ ಕೊಟ್ಟಿದ್ದಾಳೆ. ಸಿದ್ದಪ್ಪ, ಅಂದರೆ ಈ ವಿಜಯ್ ಅನ್ನೋನೇ ನಿನ್ನ ಅಕ್ಕನ ಈ ಸ್ಥಿತಿಗೆ ಕಾರಣನಾ? ದೀಪಾ, ನನ್ಗೂ ಹಾಗೆ ಅನ್ನಿಸ್ತಿದೆ ಸರ್. ವಿಜಯ್ ಹೆಸರಲ್ಲಿ 3 ನಂಬರ್ಗಳಿವೆ. ಇವನೇ ಅಕ್ಕನ್ನ ಕೊಂದಿರಬಹುದು. ಸಿದ್ದಪ್ಪ, ದೀಪಾ, ಈಗ ಇಬ್ಬರು ಆರೋಪಿಗಳಿದ್ದಾರೆ. ಒಬ್ಬ ಈ ಬ್ಲಾಕ್ ಮೇಲರ್ ವಾರ್ಡ್ ಬಾಯ್, ಇನ್ನೊಬ್ಬ ಕೊಲೆಗಾರ ಆ ವಿಜಯ್. ದೀಪಾ, ಸರ್, ಮೊದಲು ಈ ವಾರ್ಡ್ ಬಾಯ್ ನ ಹಿಡಿಯಬೇಕು. ಅಕ್ಕನ್ನ ಎಷ್ಟು ಕಾಡಿದ್ದಾನೆ ಅಂತ ಅವನು ಬಾಯಿ ಬಿಡಬೇಕು. ಸಿದ್ದಪ್ಪ, ನೋಡು ದೀಪಾ, ಇದು ಅಪಾಯಕಾರಿ ಆಟ. ಅವನು ನಿನ್ನನ್ನ ರೂಪ ಅಂತಲೇ ಅಂದುಕೊಂಡಿದ್ದಾನೆ ನಿಜ, ಆದರೆ ನಿನ್ನನ್ನ ಎದುರಿಗೆ ನೋಡಿದಾಗ ಅವನಿಗೆ ನೀನು ರೂಪ ಅಲ್ಲ ಅಂತ ಗೊತ್ತಾಗತ್ತೆ. ಆಗ ಇನ್ನು ಅಪಾಯ. ದೀಪಾ, ಅವನಿಗೆ ನಾನು ದೀಪ ಅಂತ ಗೊತ್ತಾಗದ ಹಾಗೆ ನೋಡ್ಕೋತೀನಿ. ಅಕ್ಕನ ಸಾವಿನ ಸುದ್ದಿ ಅವನಿಗೆ ತಿಳಿದಿಲ್ಲ. ನಾನು ರೂಪ ಅಕ್ಕನ ತರಹವೇ ಹೋಗ್ತೀನಿ. ಮುಖ ತೋರಿಸಲ್ಲ, ದುಪ್ಪಟ್ಟದಿಂದ ಮುಖ ಮುಚ್ಚಿಕೊಳ್ಳುತ್ತೇನೆ. ಸಿದ್ದಪ್ಪ, ನಿನ್ನ ಧೈರ್ಯ ಮೆಚ್ಚುವಂತದ್ದು, ಆದರೆ ಅವನು ನಿನಗೆ ಹತ್ತಿರ ಬಂದರೆ? ದೀಪಾ, ನಾನು ನಿಭಾಯಿಸ್ತೀನಿ ಬಿಡಿ. ಸಿದ್ದಪ್ಪ, ಬೇಡಮ್ಮ, ಅವರಂತವರು ತುಂಬಾ ಅಪಾಯಕಾರಿ. ನಿನ್ನನ್ನ ಒಬ್ಬಳನ್ನೇ ಕಳಿಸೋಕೆ ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ನಿನ್ನ ಹತ್ತಿರವೇ ಅಡಕಿಕೊಂಡು ಮರೆಯಾಗಿ ಇರ್ತೀನಿ. ನೀನು ಅವನನ್ನ ಮಾತಿನಲ್ಲಿ ಸಿಲುಕಿಸು. ಸಮಯ ನೋಡಿಕೊಂಡು ನಾನು ಬರುತ್ತೇನೆ. ಅವನನ್ನು ಅರೆಸ್ಟ್ ಮಾಡಲು ಸಾಧ್ಯವಿಲ್ಲ, ಆದರೆ ಹೆದರಿಸಿ ಅವನು ತನಗೆ ತಾನೇ ಶಿಕ್ಷೆ ಕೊಟ್ಟುಕೊಳ್ಳೋ ಹಾಗೆ ಮಾಡಿದ್ರೆ ಅದನ್ನ ಕೊಲೆ ಅಂತ ಯಾರು ಹೇಳೋಕೆ ಸಾಧ್ಯನೇ ಇಲ್ಲ. ದೀಪಾ, ನೀನು ರೂಪ ಬಳಸುತ್ತಿದ್ದ ಬಟ್ಟೆ ಅಥವಾ ಅದೇ ತರಹದ ಸೀರೆ ಉಟ್ಟುಕೋ. ಮುಖ ಅರ್ಧ ಮುಚ್ಚಿರಲಿ. ದೀಪಾ, ಆಯ್ತು ಸರ್, ನೀವು ಹೇಳಿದ ಹಾಗೆ ಮಾಡ್ತೀನಿ. ಕತ್ತಲಲ್ಲಿ ಅವನಿಗೆ ನಾನು ದೀಪಾ ಅಂತ ಗೊತ್ತಾಗಲ್ಲ. ಸಿದ್ದಪ್ಪ, ನೀನು ಅವನಿಗೆ ಹಣದ ಆಮಿಷ ತೋರಿಸಬೇಕು. ಅವನು ಎಲ್ಲ ಸತ್ಯ ಹೇಳುವವರೆಗೂ ಧೈರ್ಯ ಕಳೆದುಕೊಳ್ಳಬೇಡ. ಅವನು ತಾನಾಗೆ ಎಲ್ಲವನ್ನು ಹೇಳಿ ಮುಗಿಸುವವರೆಗೂ ಹಣ ಕೊಡಬೇಡ. ಅವನಿಗೆ ಗೊತ್ತಾಗದ ಹಾಗೆ ಅವನು ಹೇಳೋದನ್ನ ಎಲ್ಲ ರೆಕಾರ್ಡ್ ಮಾಡು. ನಂತರ ಅದನ್ನು ನನಗೆ ಕಳುಹಿಸು. ಮುಂದೆ ನಮಗೆ ಅದರಿಂದ ಸಹಾಯ ಆಗಬಹುದು. ದೀಪಾ, ಅಕ್ಕಪಟ್ಟ ನೋವಿಗೆ ಅವನಿಗೆ ಶಿಕ್ಷೆ ಆಗಲೇಬೇಕು ಸರ್. ಅವನ ಒಂದೊಂದು ಮಾತು ನನ್ನ ಕಿವಿಯಲ್ಲಿ ಬೆಂಕಿಯ ತರಹ ಕೇಳ್ತಿದೆ. ಸಿದ್ದಪ್ಪ, ದೀಪಾ, ಸಮಾಧಾನವಾಗಿರು. ಕಾನೂನಿನ ಮೂಲಕ ಹೋದ್ರೆ ರೂಪ ಬಗ್ಗೆ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಅದು ನಿಮ್ಮ ಅಪ್ಪನಿಗೆ ಇಷ್ಟ ಇಲ್ಲ, ಹಾಗೆ ನನಗೂ ಇಷ್ಟ ಇಲ್ಲ. ಅದಕ್ಕೆ ನಾನು ಈ ದಾರಿಯಲ್ಲಿ ಹೋಗೋ ನಿರ್ಧಾರ ಮಾಡಿದೆ. ಚಂದ್ರನ್ನ ಯೋಚನೆ ಮಾಡಿದ್ದರಲ್ಲೂ ನ್ಯಾಯ ಇದೆ. ರೂಪ ತಪ್ಪು ಮಾಡಿಲ್ಲ, ಅವಳು ಮೋಸ ಹೋಗಿದ್ದಾಳೆ. ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ್ದಾನೆ ಆ ಮೋಸಗಾರ. ಮೊದಲು ವಾರ್ಡ್ ಬಾಯ್ ಲೆಕ್ಕ ಚುಕ್ತ ಮಾಡಿ ಆಮೇಲೆ ಇನ್ನೊಬ್ಬ ಕೊಲೆಗಾರನನ್ನ ನೋಡಿಕೊಳ್ಳೋಣ. ಯಾವುದೇ ಕಾರಣಕ್ಕೂ ಅವನನ್ನು ತಪ್ಪಿಸಿಕೊಳ್ಳೋಕೆ ಬಿಡಲ್ಲ. ದೀಪಾ, ಸರ್, ಈ ವಿಜಯ್ ಅಡ್ರೆಸ್ ಬಗ್ಗೆ ಏನು ಮಾಡೋಣ? ಸಿದ್ದಪ್ಪ, ನಾನು ಸಿಟಿಯಲ್ಲಿ ಪರಿಚಯ ಇರೋ ನಂಬಿಕಸ್ತ ಕಾನ್ಸ್ಟೇಬಲ್ ನ ಈ ಅಡ್ರೆಸ್ಗೆ ಕಳಿಸ್ತೀನಿ. ಅಲ್ಲಿ ವಿಜಯ್ ನಿಜವಾಗಿಯೂ ಇದ್ದಾನ ಅಥವಾ ಅವನ ಹೆಸರು ಅಡ್ರೆಸ್ ನಿಜಾನ ಅಥವಾ ಸುಳ್ಳು ಅಂತ ತಿಳ್ಕೊಳ್ಳೋಣ. ದೀಪಾ, ಸರ್, ವಿಜಯ್ ನಂಬರ್ಗಳನ್ನ ಟ್ರ್ಯಾಕ್ ಮಾಡೋಕೆ ಆಗಲ್ವಾ? ಸಿದ್ದಪ್ಪ, ಮಾಡಬಹುದು, ಆದರೆ ಎಲ್ಲಾ ನಂಬರ್ಗಳು ಸ್ವಿಚ್ ಆಫ್ ಇರಬಹುದು. ನಾನದನ್ನು ಸೈಬರ್ ಕ್ರೈಮ್ಗೆ ಕಳಿಸ್ತೀನಿ. ಅಲ್ಲೂ ಕೂಡ ಇದು ಗುಟ್ಟಾಗಿ ಇರೋ ತರ ನೋಡ್ಕೊಳ್ಳೋಕೆ ನನ್ನ ಫ್ರೆಂಡ್ ಇದ್ದಾನೆ. ಅವನನ್ನೇ ಕಾಂಟ್ಯಾಕ್ಟ್ ಮಾಡಬೇಕು. ಅದೆಲ್ಲ ಆಮೇಲೆ, ಮೊದಲು ಈ ಕೆಲಸ ಮುಗಿಸೋಣ. ದೀಪಾ, ಸರ್, ಈ ವಾರ್ಡ್ ಬಾಯ್ ಬಳಿ ಅಕ್ಕನ ರಿಪೋರ್ಟ್ಸ್ ಫೋಟೋ ಇದೆ ಅಂತ ಹೇಳ್ತಿದ್ದ, ಅದನ್ನ ನಾವು ವಶಪಡಿಸಿಕೊಳ್ಳಬೇಕು. ಸಿದ್ದಪ್ಪ, ಖಂಡಿತ ಅವನು ನನ್ನ ಕೈಗೆ ಸಿಗ್ಲಿ, ಆಮೇಲೆ ಎಲ್ಲ ಹೊರಗೆ ಬರೋ ಹಾಗೆ ನಾನು ಮಾಡ್ತೀನಿ. ಬರುತ್ತೆ. ದೀಪಾ, ಅಪ್ಪ ಅಮ್ಮನಿಗೆ ಈ ವಿಷಯ ಗೊತ್ತಾಗಬಾರದು ಸರ್. ಅವರು ಅಕ್ಕನ ನೆನಪಲ್ಲೇ ಕೊರಗುತ್ತಿದ್ದಾರೆ. ಸಿದ್ದಪ್ಪ, ಅರ್ಥವಾಗುತ್ತೆ ದೀಪಾ, ಅದಕ್ಕೆ ನಾವು ತುಂಬಾ ಜಾಗರೂಕತೆಯಿಂದ ಇರಬೇಕು. ದೀಪಾ, ಸರ್, ನನಗೆ ಅವನ ಧ್ವನಿ ಕೇಳಿದ್ರೇನೆ ಮೈ ನಡುಗುತ್ತೆ. ಅಕ್ಕ ಹೇಗೆ ಸಹಿಸಿಕೊಂಡಳೋ ಏನೋ. ಸಿದ್ದಪ್ಪ, ಅದಕ್ಕೆ ನೀನು ಅವಳ ಸೇಡು ತೀರಿಸಿಕೊಳ್ಳಲು ತೀರ್ಮಾನ ಮಾಡಿ ಇಲ್ಲಿಗೆ ಬಂದಿದ್ದೀಯಾ? ದೃಢವಾಗಿರು. ದೀಪಾ, ರಾತ್ರಿ 10 ಗಂಟೆಗೆ ನಾನು ಫ್ಯಾಕ್ಟರಿ ತಲುಪ್ತೀನಿ ಸರ್. ಹಾಗೆ ನಿಮ್ಮಿಂದ ಇನ್ನೊಂದು ಸಹಾಯ. ನಾನು
ಅಷ್ಟು ಹೊತ್ತಿನಲ್ಲಿ ಮನೆಯಿಂದ ಹೊರಟರೆ ಅಪ್ಪ ಅಮ್ಮ ಎಲ್ಲಿಗೆ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನೀವು ನಮ್ಮ ಅಪ್ಪನಿಗೆ ಮಾಡಿ ಇವತ್ತು ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕಳುಹಿಸಿ ಎಂದು ಹೇಳಿ ಕಾರಣ ಕೇಳಿದರೆ ಏನು ಹೇಳೋದು ಸರ್? ಸಿದ್ದಪ್ಪ, ನೀನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನನ್ನ ಹೆಂಡತಿ ರೂಪಾಳನ್ನು ನೆನೆಸಿಕೊಂಡು ಬೇಸರ ಮಾಡಿಕೊಂಡಿದ್ದಾಳೆ. ದೀಪಾ ಮನೆಗೆ ಬಂದರೆ ಅವಳನ್ನು ನೋಡಿ ಸ್ವಲ್ಪ ಸಮಾಧಾನವಾಗಬಹುದು ಅಂತ ಹೇಳ್ತೀನಿ. ಸರಿ, ನೀನು ಯಾವುದಕ್ಕೂ ಹೆದರಬೇಡ. ನಾನು ನಿನ್ನ ಹಿಂದೆ ಇರ್ತೀನಿ. ಅಲ್ಲಿ ಎಲ್ಲಾದರೂ ಮರೆಯಲ್ಲಿ ಇರ್ತೀನಿ. ನೀನು ಒಂಟಿಯಲ್ಲ ಮಗಳೇ. ದೀಪಾ, ನಿಮ್ಮ ಸಹಕಾರದ ಜೊತೆಗೆ ನನ್ನ ಜೊತೆ ಅಕ್ಕನ ಆಶೀರ್ವಾದನೂ ಇರುತ್ತೆ ಸರ್. ನನ್ಗೇನು ಆಗಲ್ಲ. ಸಿದ್ದಪ್ಪ, ಗುಡ್. ನೀನು ಹೇಳಿದ ಮಾತು ಕೇಳಿ ನನಗೂ ನಂಬಿಕೆ ಬರ್ತಿದೆ. ಇವತ್ತು ರಾತ್ರಿ ಆ ರಾಕ್ಷಸ ಸಿಕ್ಕಿ ಬೀಳ್ತಾನೆ. ದೀಪಾ, ಧನ್ಯವಾದಗಳು ಸರ್. ನ್ಯಾಯ ಸಿಗೋವರೆಗೂ ನಾನು ವಿಶ್ರಮಿಸಲ್ಲ. ಸಿದ್ದಪ್ಪ, ಸರಿ ದೀಪಾ, ಹೋಗಿ ಸಿದ್ಧತೆ ಮಾಡಿಕೋ. ನಾನು ಬೇಗ ಕೆಲಸ ಮುಗಿಸಿ ಎಲ್ಲದಕ್ಕೂ ಸಿದ್ಧ ಆಗ್ತೀನಿ. ದೀಪಾ ನಿರ್ಗಮಿಸುತ್ತಾ ತನ್ನಷ್ಟಕ್ಕೆ, ಅಕ್ಕ, ಇವತ್ತು ನಿನ್ನನ್ನ ಅಳಿಸಿದವನಿಗೆ ಅಂತ್ಯ ಹಾಡ್ತೀನಿ. ಮನೆಗೆ ಬಂದ ದೀಪ ತನ್ನ ರೂಮ್ಗೆ ಹೋಗಿ ರಾತ್ರಿ ನಡೆಯುವ ಕೆಟ್ಟದ್ದರ ಅಂತ್ಯಕ್ಕೆ ಸಿದ್ಧವಾಗುತ್ತಿದ್ದಳು. ಸಿದ್ದಪ್ಪ ಚಂದ್ರಶೇಖರನಿಗೆ ಫೋನ್ ಮಾಡಿ, ಚಂದ್ರಣ್ಣ, ನನ್ನ ಹೆಂಡತಿ ರೂಪಾಳನ್ನ ನೆನ್ಸ್ಕೊಂಡು ಬೇಸರ ಮಾಡ್ಕೊಂಡಿದ್ದಾಳೆ. ಅವಳ ಸಂಕಟ ನೋಡೋಕೆ ಆಗ್ತಿಲ್ಲ. ಇವತ್ತು ಒಂದು ದಿನ ದೀಪಾನ ಮನೆಗೆ ಕಳಿಸ್ತೀರಾ? ದೀಪಾ ಮನೆಗೆ ಬಂದರೆ ಅವಳನ್ನು ನೋಡಿ ಸ್ವಲ್ಪ ಸಮಾಧಾನವಾಗಬಹುದು ಎಂದಾಗ ಚಂದ್ರಶೇಖರನಿಗೆ ಇಲ್ಲ ಎನ್ನಲು ಮನಸ್ಸಾಗದೆ, ಸರಿ ಸರ್, ಕಳಿಸ್ತೀನಿ ಎಂದಷ್ಟೇ ಹೇಳಿ ಕಾಲ್ ಕಟ್ ಮಾಡಿದ. ಚಂದ್ರಣ್ಣ ದೀಪಾಳನ್ನು ಕರೆದು, ದೀಪಾ, ಇವತ್ತು ಒಂದು ದಿನ ಇನ್ಸ್ಪೆಕ್ಟರ್ ಸಿದ್ದಪ್ಪ ಮನೆಗೆ ಹೋಗಿ ಇರಮ್ಮ. ಪಾಪ ಅವರ ಹೆಂಡತಿ ರೂಪಾನ ನೆನೆಸಿಕೊಂಡು ತುಂಬಾ ಬೇಸರ ಮಾಡಿಕೊಂಡಿದ್ದಾರಂತೆ. ಪಾಪ ಅವರು ಅಕ್ಕನ್ನ ಸ್ವಂತ ಮಗಳಂತೆ ಭಾವಿಸಿದ್ರು. ತಪ್ಪು ತಿಳ್ಕೋಬೇಡ. ಇವತ್ತು ಒಂದು ದಿನ ಅಷ್ಟೇ. ದೀಪಾ ಇದು ತಾನೇ ಮಾಡಿದ ಪ್ಲಾನ್ ಎಂದು ತಿಳಿದಿದ್ದರಿಂದ ಏನು ಹೇಳದೆ ಹೋಗುತ್ತೇನೆ ಎಂದು ಒಪ್ಪಿಕೊಂಡಳು. ರಾತ್ರಿ ಸುಮಾರು 8 ಗಂಟೆಗೆ ದೀಪಾ ಸಿದ್ದಪ್ಪ ಮನೆಗೆ ಬಂದಳು. ವಾರ್ಡ್ ಬಾಯ್ ಹೇಳಿದ ಹಳೆಯ ಶೆಡ್ ವಿಳಾಸ ಮತ್ತು ಅಕ್ಕನ ರಿಪೋರ್ಟ್ ನಲ್ಲಿದ್ದ ವಿಜಯ್ನ ಅಡ್ರೆಸ್ ಬಗ್ಗೆ ಚರ್ಚಿಸುತ್ತಾರೆ. ಸಿದ್ದಪ್ಪ ದೀಪಾಳಿಗೆ ಧೈರ್ಯ ಹೇಳಿ ವಾರ್ಡ್ ಬಾಯ್ನನ್ನು ಹಿಡಿಯಲು ಅವಳನ್ನೇ ರೂಪಾನಂತೆ ವೇಷ ಧರಿಸಿ ಅಲ್ಲಿಗೆ ಹೋಗಲು ಸಿದ್ಧತೆ ಮಾಡುತ್ತಾರೆ. ಸಿದ್ದಪ್ಪ ಏನೋ ಕಾರಣ ಹೇಳಿ ದೀಪಾಳನ್ನು ಕರೆದುಕೊಂಡು ಸಿಟಿ ಕಡೆಗೆ ಹೊರಟರು. ದೀಪಾ ಅಕ್ಕನ ಫೋನ್ ನಿಂದಲೇ, ಆ ವಾರ್ಡ್ ಬಾಯ್ಗೆ ನನ್ನ ಹತ್ತಿರ ನೀನು ಕೇಳಿದ ಹಣವಿದೆ, ಆದರೆ ಅಪ್ಪನಿಗೆ ಗೊತ್ತಾಗಬಾರದು. ಅದಕ್ಕೆ ರಾತ್ರಿ 10 ಗಂಟೆಗೆ ಹಾಸ್ಪಿಟಲ್ನ ಹಿಂಭಾಗದ ಪಾಳು ಬಿದ್ದ ಶೆಡ್ ಹತ್ತಿರ ಬಾ ಎಂದು ಮೆಸೇಜ್ ಮಾಡುತ್ತಾಳೆ. ಸಿದ್ದಪ್ಪ ದೀಪಾ ಇಬ್ಬರು 10 ಗಂಟೆಗೆ ಆಗುವುದನ್ನೇ ಕಾದು ಹಾಸ್ಪಿಟಲ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ರೂಪಾ ಬರುತ್ತಾಳೆಂದು ವಾರ್ಡ್ ಬಾಯ್ ಅರ್ಧ ಗಂಟೆ ಮುಂಚಿತವಾಗಿ ಬಂದು ಕಾಯುತ್ತಿರುತ್ತಾನೆ. ಪಾಳು ಬಿದ್ದ ಶೆಡ್, ಕತ್ತಲಿನ ವಾತಾವರಣ. ಸಮಯ ರಾತ್ರಿ 9:30. ಅವನು ಮೊದಲೇ ಅಲ್ಲಿಗೆ ಬಂದು ರೂಪಾಳ ಬಳಿ ಇರುವ ದುಡ್ಡನ್ನು ತೆಗೆದುಕೊಂಡು ಅವಳನ್ನು ಅನುಭವಿಸಿ ಇರಬೇಕೆಂದು ಕೆಟ್ಟ ಯೋಚನೆ ಮಾಡುತ್ತಾನೆ. ಅದಕ್ಕಾಗಿ ಕಾಯುತ್ತಿರುತ್ತಾನೆ. ಪಾಳು ಬಿದ್ದ ಹಳೆಯ ಶೆಡ್, ಕತ್ತಲೆ ಕೋಣೆ. ವಾರ್ಡ್ ಬಾಯ್ ಒಬ್ಬನೇ ಇದ್ದಾನೆ. ವಾರ್ಡ್ ಬಾಯ್ ಕತ್ತಲಲ್ಲಿ ರೂಪಾಳನ್ನು ಕಂಡು, ಅಬ್ಬಾ ರೂಪಾ ಮೇಡಮ್, ಕೊನೆಗೂ ಬಂದ್ರಲ್ಲ. ಈ ಕತ್ತಲಲ್ಲಿ ನೀವು ಇನ್ನೂ ಅದ್ಭುತವಾಗಿ ಕಾಣ್ತಿದ್ದೀರಾ. ರೂಪಾಳ ಆತ್ಮ ಮೌನವಾಗಿ ದೂರ ನಿಂತು, ಹಣ ತಂದಿದ್ದೀನಿ, ಕಿರುಕುಳ ನಿಲ್ಲಿಸ್ತೀಯಾ? ವಾರ್ಡ್ ಬಾಯ್ ಕುಹಕ ನಗೆಯೊಂದಿಗೆ, ಹಣವಂತೂ ಬೇಕೇ ಬೇಕು, ಆದ್ರೆ ಇವತ್ತು ನಿನ್ನನ್ನು ಇಷ್ಟು ಹತ್ತಿರದಿಂದ ನೋಡಿದ್ಮೇಲೆ ಮನಸ್ಸು ಬದಲಾಗ್ತಿದೆ. ರೂಪಾಳ ಆತ್ಮ ಅಂದ್ರೆ ಏನರ್ಥ? ವಾರ್ಡ್ ಬಾಯ್, ಅಂದ್ರೆ ಬರೀ ಹಣದಿಂದ ನನ್ನ ಹೊಟ್ಟೆ ತುಂಬಲ್ಲ ಮೇಡಮ್. ನಿನ್ನ ಈ ಸೌಂದರ್ಯ ಇದೆಯಲ್ಲ, ಅದು ನನಗೆ ಹುಚ್ಚು ಹಿಡಿಸುತ್ತಿದೆ. ರೂಪಾಳ ಆತ್ಮ ಗಂಭೀರ ಧ್ವನಿಯಲ್ಲಿ, ಹದ್ದು ಮೀರಿ ಮಾತಾಡಬೇಡ. ವಾರ್ಡ್ ಬಾಯ್ ಹತ್ತಿರ ಬರುತ್ತಾ, ಹದ್ದು ಮೀರಬಾರದು ಅಂದ್ರೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು. ಬರೀ ಫೋಟೋ ತೋರಿಸಿ ಹೆದರಿಸೋ ಕಾಲ ಮುಗೀತು. ರೂಪಾಳ ಆತ್ಮ, ನಿನ್ಗೆ ಬರೀ ಹಣ ಬೇಕು ಅಂದುಕೊಂಡಿದ್ದೆ. ವಾರ್ಡ್ ಬಾಯ್, ಮೊದಲು ಹಾಗೆ ಇತ್ತು, ಆದ್ರೆ ಈ ಏಕಾಂತ, ಈ ಕತ್ತಲೆ, ಇಲ್ಲಿ ನೀನು ಮತ್ತು ನಾನು ಮಾತ್ರ. ನಿನ್ನ ಈ ಅಂದಕ್ಕೆ ಬೆಲೆ ಕೊಟ್ಟೋಕೆ ಆಗಲ್ಲ. ರೂಪಾಳ ಆತ್ಮ ಒಂದು ಹೆಜ್ಜೆ ಹಿಂದೆ ಸರಿಯುತ್ತಾ, ನನ್ನನ್ನು ಮುಟ್ಟುವ ಧೈರ್ಯ ಮಾಡಬೇಡ. ವಾರ್ಡ್ ಬಾಯ್, ಯಾಕೆ? ವಿಜಯ್ಗೆ ಸಿಕ್ಕ ಸೌಂದರ್ಯ ನನ್ಗೆ ಸಿಗಬಾರದ? ಅವನು ಮನುಷ್ಯ, ನಾನು ಮನುಷ್ಯ. ರೂಪಾಳ ಆತ್ಮ, ನೀನು ಮೃಗಕ್ಕಿಂತ ಕಡೆ. ವಾರ್ಡ್ ಬಾಯ್, ಮೃಗಾನೇ ಅಂದುಕೋ. ಇವತ್ತು ರಾತ್ರಿ ನೀನು ನನ್ನ ಜೊತೆ ಕಳೆಯಲೇಬೇಕು. ಆಗಲೇ ಈ ರಿಪೋರ್ಟ್ಸ್ ನಾಶ ಮಾಡೋದು. ರೂಪಾಳ ಆತ್ಮ, ಅಕ್ಕಪಕ್ಕ ನೋಡು, ಇಲ್ಲಿ ಯಾರೂ ಇಲ್ಲ ಅಂತ ಅನ್ನಿಸ್ತಿದೀಯಾ? ವಾರ್ಡ್ ಬಾಯ್ ನಗುತ್ತಾ, ಹೆದರಿಸ್ಬೇಡಿ ಮೇಡಮ್, ಇಲ್ಲಿ ಹಲ್ಲಿ ಕೂಡ ಓಡಾಡಲ್ಲ. ನಿನ್ನ ಅಂದ ಇವತ್ತು ನನ್ನ ಪಾಲಾಗ್ಬೇಕು. ರೂಪಾಳ ಆತ್ಮ, ನನ್ನ ದೇಹದ ಮೇಲೆ ಕಣ್ಣು ಹಾಕುವ ಮುನ್ನ ನನ್ನ ಕಣ್ಣುಗಳನ್ನ ಒಮ್ಮೆ ನೋಡು. ವಾರ್ಡ್ ಬಾಯ್ ಅವಳ ಮುಖದ ಹತ್ತಿರ ಬಂದು, ನಿನ್ನ ಕಣ್ಣಲ್ಲಿರೋ ಕಾಂತಿಯೇ ನನಗೆ ಬೇಕಿರೋದು. ಇಷ್ಟು ದಿನ ಫೋನ್ ನಲ್ಲಿ ಬರೀ ಧ್ವನಿ ಕೇಳಿ ದಣಿದಿದ್ದೆ. ರೂಪಾಳ ಆತ್ಮ, ಈ ಸೌಂದರ್ಯ ಶಾಶ್ವತ ಅಲ್ಲ ಅಂತ ನಿನಗೆ ಗೊತ್ತಿಲ್ವಾ? ವಾರ್ಡ್ ಬಾಯ್, ಇವತ್ತು ರಾತ್ರಿ ಶಾಶ್ವತವಾಗಿದ್ರೆ ಸಾಕು ಮೇಡಮ್. ಬಾ, ಯಾಕೆ ಇಷ್ಟು ದೂರ ನಿಲ್ತೀಯಾ? ರೂಪಾಳ ಆತ್ಮ,
ದೈತ್ಯಾಕಾರದ ಧ್ವನಿಯಲ್ಲಿ ದೂರ ನಿಲ್ಲುತ್ತಿರೋದು ನಿನಗೋಸ್ಕರ. ನಾನು ಹತ್ತಿರ ಬಂದ್ರೆ ನೀನು ಉಳಿಯಲ್ಲ. ವಾರ್ಡ್ ಬಾಯ್ ಆಶ್ಚರ್ಯದಿಂದ ಏನಾಯ್ತು ನಿನ್ನ ಧ್ವನಿಗೆ? ಯಾಕೆ ಹೀಗೆ ಕಡುಸಾಗಿ ಮಾತಾಡ್ತಿದ್ಯಾ? ಬಾಳ ಆತ್ಮ, ನೀನು ನೋಡುತ್ತಿರೋದು ಬರೀ ಮಣ್ಣಿನ ಸೌಂದರ್ಯ. ಇದರ ಹಿಂದಿರೋ ಸತ್ಯ ನಿನಗೆ ಬೇಕಾ? ವಾರ್ಡ್ ಬಾಯ್ ಅವಳ ಕೈ ಹಿಡಿಯಲು ಹೋಗುತ್ತಾನೆ. ಸತ್ಯ ಆಮೇಲೆ ನೋಡೋಣ, ಮೊದಲು ನಿನ್ನ ಕೈ ಗಾಳಿಯಲ್ಲಿ ಹಾದು ಹೋಗುತ್ತದೆ. ವಾರ್ಡ್ ಬಾಯ್ ಗಾಬರಿಯಿಂದ, ಇದೇನಿದು, ನಿನ್ನ ಕೈ ಯಾಕೆ ಸಿಗುತ್ತಿಲ್ಲ? ಬಾಳ ಆತ್ಮ ಮುಖದ ಮೇಲಿನ ಬಟ್ಟೆ ಸರಿಸುತ್ತಾ, ಯಾಕೆ ಅಂದ್ರೆ ನಾನು ಮನುಷ್ಯಳಲ್ಲ. ವಾರ್ಡ್ ಬಾಯ್ ಬೆಚ್ಚಿ ಬೀಳುತ್ತಾ, ರೂಪಾ ಮೇಡಮ್, ನಿನ್ನ ಮುಖ, ನಿನ್ನ ಕಣ್ಣುಗಳು ಯಾಕೆ ಕೆಂಪಾಗಿವೆ? ಬಾಳ ಆತ್ಮ, ಸತ್ತವರ ಕಣ್ಣುಗಳು ಹೀಗೆ ಇರುತ್ತವೆ. ನೀನು ಬಯಸಿದ ರೂಪ ಈಗ ಸತ್ತು ಆತ್ಮವಾಗಿ ಬಂದಿದ್ದಾಳೆ. ವಾರ್ಡ್ ಬಾಯ್ ಹಿಂದಕ್ಕೆ ಬೀಳುತ್ತಾ, ಇಲ್ಲ, ಇದು ಸುಳ್ಳು. ನೀನು ಬದುಕಿದ್ದೀಯಾ? ನನ್ನ ಹೆದರಿಸೋಕೆ ಹೀಗೆ ಮೇಕಪ್ ಮಾಡ್ಕೊಂಡಿದೀಯಾ? ರೂಪಾಳ ಆತ್ಮ ಬದುಕಿದ್ದಾಗ ನನ್ನ ಸೌಂದರ್ಯ ನೋಡಿ ಕೆಣಕಿದೆ, ಈಗ ನನ್ನ ಆತ್ಮ ನೋಡಿ ಮೇಕಪ್ ಅಂತಿದ್ಯಾ ಎನ್ನುತ್ತಾ ಮಾಯವಾಗುತ್ತಾಳೆ. ವಾರ್ಡ್ ಬಾಯ್, ಕಾಪಾಡಿ, ಇದು ದೆವ್ವ, ರೂಪ ದೆವ್ವವಾಗಿ ಬಂದಿದ್ದಾಳೆ. ಕತ್ತಲಲ್ಲಿ ಯಾರೋ ಓಡಾಡಿದ ಶಬ್ದ ಕೇಳಿ ವಾರ್ಡ್ ಬಾಯ್, ರೂಪ ಮೇಡಮ್ ನೀವೇನಾ? ಎಲ್ಲಿ ಅಡಗಿದ್ದೀರಾ? ಒಂದು ವಿಚಿತ್ರ ಧ್ವನಿ ಗಾಳಿಯಲ್ಲಿ ತೇಲಿ ಬರುತ್ತದೆ. ವಾರ್ಡ್ ಬಾಯ್ ಟಾರ್ಚ್ ಆನ್ ಮಾಡಿ ಸುತ್ತಲೂ ನೋಡುತ್ತಾ, ಈ ಧ್ವನಿ ರೂಪಾ ಮೇಡಮ್ ಧ್ವನಿನೇ, ಆದರೆ ಅವರ ಧ್ವನಿ ಭಯ ಹುಟ್ಟಿಸುವಂತಿದೆ. ರೂಪಾಳ ಆತ್ಮ, ಹೌದು, ಅದೇ ರೂಪ. ಯಾವುದೋ ಒಂದು ರಹಸ್ಯಕ್ಕಾಗಿ ನೀನು ನನ್ನ ಪ್ರಾಣ ಹಿಂಡಿದೆಯಲ್ಲ, ಅದೇ ರೂಪ. ರೂಪಾಳ ಆತ್ಮ ಗಾಳಿಯಲ್ಲಿ ತೇಲುತ್ತಾ ಅವನ ಮೇಲೆ ಬರುತ್ತಾ, ನಿನಗೆ ಹಣದ ಜೊತೆ ಸೌಂದರ್ಯವೂ ಬೇಕಿತ್ತಲ್ಲವೇ? ಬಾ, ಈಗ ನನ್ನ ಹತ್ತಿರ ಬಾ, ನಾನು ನಿನ್ನ ಕಣ್ಣ ಮುಂದೆಯೇ ಇದ್ದೀನಿ. ವಾರ್ಡ್ ಬಾಯ್, ಕ್ಷಮಿಸಿ ಬಿಡು, ನಾನು ತಿಳಿಯದೆ ತಪ್ಪು ಮಾಡಿದೆ. ರೂಪಾಳ ಆತ್ಮ, ನಿನ್ನ ಪಾಪಕ್ಕೆ ಕ್ಷಮೆ ಇಲ್ಲ. ನಿನ್ನ ಕಾಮದ ಕಣ್ಣುಗಳನ್ನು ಕಿತ್ತು ನಿನಗೆ ಸಾವು ಕೊಡ್ತೀನಿ. ವಾರ್ಡ್ ಬಾಯ್ ಕಿರುಚುತ್ತಾ, ಬೇಡ, ನನ್ನನ್ನು ಕೊಲ್ಲಬೇಡ, ಬಿಟ್ಟು ಬಿಡು. ರೂಪಾಳ ಆತ್ಮ, ನೀನು ನನ್ನ ಕಷ್ಟವನ್ನು ನಿನ್ನ ಅನುಕೂಲಕ್ಕೆ ಬಳಸಿಕೊಳ್ಳಬೇಕು ಎಂದುಕೊಂಡಾಗ ನನಗೂ ಹೀಗೆ ಅನ್ನಿಸಿತ್ತು. ಈಗ ಅನುಭವಿಸು. ವಾರ್ಡ್ ಬಾಯ್ ಉಸಿರುಗಟ್ಟುತ್ತಾ, ಯಾರೋ ನನ್ನ ಎದೆಯ ಮೇಲೆ ಕುಳಿತ ಹಾಗೆ ಆಗ್ತಿದೆ. ರೂಪಾಳ ಆತ್ಮ, ಅದು ನಿನ್ನ ಪಾಪದ ಭಾರ. ನಿನ್ನ ಅಂತ್ಯ ಇಂದು ನನ್ನ ಕೈಯಲ್ಲೇ. ವಾರ್ಡ್ ಬಾಯ್ ನಡುಗುತ್ತಾ, ಮೇಡಮ್ ನನ್ನನ್ನು ಕೊಲ್ಲಬೇಡಿ. ನಾನು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿದ್ದು ನಿಜ, ಆದರೆ ಅದರ ಹಿಂದೆ ನಾನೊಬ್ಬನೇ ಇರಲಿಲ್ಲ. ರೂಪಾಳ ಆತ್ಮ ಕಡುಸಾದ ಧ್ವನಿಯಲ್ಲಿ, ಸುಳ್ಳು ಹೇಳ್ಬೇಡ. ನನ್ನ ರಿಪೋರ್ಟ್ ಇಟ್ಕೊಂಡು ಹಣಕ್ಕಾಗಿ ಕಾಡಿದ್ದು ನೀನೇ ಅಲ್ವಾ? ವಾರ್ಡ್ ಬಾಯ್, ಹೌದು ಮೇಡಮ್, ಆದರೆ ಆ ರಿಪೋರ್ಟ್ ನನಗೆ ಸಿಕ್ಕಿದ್ದು ಹೇಗೆ ಅಂತ ನಿಮ್ಗೆ ಗೊತ್ತಾ? ಬಾಳ ಆತ್ಮ, ನೀನು ವಾರ್ಡ್ ಬಾಯ್ ಆಗಿದ್ದೆ, ನಿನ್ಗೆ ಸುಲಭವಾಗಿ ಸಿಕ್ಕಿರುತ್ತೆ. ವಾರ್ಡ್ ಬಾಯ್, ಇಲ್ಲ ಮೇಡಮ್, ಆ ಫೈಲ್ ತೆಗೆದು ನನ್ನ ಕೈಗೆ ಕೊಟ್ಟಿದ್ದೆ ವಿಜಯ್. ರೂಪಾಳ ಆತ್ಮ ಸ್ತಬ್ಧಳಾಗಿ, ಏನು, ವಿಜಯ್ ಕೊಟ್ಟಿದ್ದಾನ? ಅವನೇಕೆ ಹಾಗೆ ಮಾಡ್ತಾನೆ? ವಾರ್ಡ್ ಬಾಯ್, ಅವನು ನಿಮ್ಮಿಂದ ತಪ್ಪಿಸಿಕೊಳ್ಳಬೇಕಿತ್ತು ಮೇಡಮ್. ನೀವು ಮದುವೆಗಾಗಿ ಪಟ್ಟು ಹಿಡಿದಾಗ ಅವನಿಗೆ ನಿಮ್ಮ ಮೇಲೆ ಜಿಗುಪ್ಸೆ ಬಂದಿತ್ತು. ಬಾಳ ಆತ್ಮ, ನಂಬಲಾರೆ. ವಾರ್ಡ್ ಬಾಯ್, ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದು ಕೂಡ ಅವರೇ. ನಿಮ್ಮನ್ನು ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವಳಾಗಿ ಬಿಂಬಿಸಿದರೆ ನೀವು ಹೆದರಿ ದೂರ ಹೋಗ್ತೀರಾ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಬಾಳ ಆತ್ಮ, ಅದು ಹೇಗೆ? ಅದಕ್ಕೆ ನಿನ್ನನ್ನು ಬಳಸಿಕೊಂಡನ? ವಾರ್ಡ್ ಬಾಯ್, ಹೌದು. ಇವಳಿಗೆ ಅಪ್ಪನ ಭಯ ತೋರಿಸಿ ಹಣ ಕೇಳು, ಹಾಗೆ ನಿನ್ನ ತಂದೆಗೆ ವಿಷಯ ತಿಳಿಸುತ್ತೇನೆ ಎಂದು ಹೆದರಿಸು. ಅವಳು ಹೆದರಿ ಅಬಾರ್ಷನ್ ಮಾಡಿಸಿಕೊಳ್ಳಬೇಕು. ಆಗ ನನ್ನ ತಲೆನೋವು ಕಮ್ಮಿ ಆಗುತ್ತೆ. ಏನೋ ಕಾರಣ ಹೇಳಿ ನಾನು ಅವಳನ್ನು ದೂರ ಮಾಡ್ತೀನಿ. ಅವಳು ನನ್ನನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ದುಡ್ಡು ಕೊಟ್ಟು ಅವಳ ಹತ್ತಿರ ಎಷ್ಟು ಆಗುತ್ತೆ ಅಷ್ಟು ಕೇಳಿ ಪಡ್ಕೋ ಅಂತ ಅವರೇ ನನಗೆ ಸುಪಾರಿ ಕೊಟ್ಟಿದ್ದು. ರೂಪಾಳ ಆತ್ಮ ಕ್ರೋಶದಿಂದ, ಅಂದರೆ ನಿನ್ನ ವಿಷಯವಾಗಿ ನಾನು ಅನುಭವಿಸಿದ ನರಕಕ್ಕೆ ಅವನೇ ಕಾರಣನ? ವಾರ್ಡ್ ಬಾಯ್, ಖಂಡಿತ ಮೇಡಮ್, ನಾನು ಬರೀ ಹಣಕ್ಕಾಗಿ ಆಸೆ ಪಟ್ಟೆ, ಆದರೆ ಅವರು ನಿಮ್ಮ ಗೌರವದ ಜೊತೆ ಆಟ ಆಡಿದ್ರು. ಬಾಳ ಆತ್ಮ, ನಾನು ಅವನ ಹತ್ತಿರ ನಿನ್ನ ಬಗ್ಗೆ ಹೇಳಿ ಅತ್ತಾಗಲೆಲ್ಲ ಅವನು ನನಗೆ ಧೈರ್ಯ ಹೇಳುವ ಹಾಗೆ ನಟಿಸುತ್ತಿದ್ದ. ವಾರ್ಡ್ ಬಾಯ್, ಅದೇ ಅವನ ದೊಡ್ಡ ಗುಣ, ಒಬ್ಬರಿಂದ ಬ್ಲಾಕ್ ಮೇಲ್ ಮಾಡಿಸೋದು, ಇನ್ನೊಂದು ಕಡೆ ಸಾಂತ್ವನ ಹೇಳೋದು. ರೂಪಾಳ ಆತ್ಮ, ನನ್ನ ಮತ್ತು ನನ್ನ ಮಗುವಿನ ಸಾವಿಗೂ ಇವನೇ ಹೊಣೆಗಾರ. ವಾರ್ಡ್ ಬಾಯ್, ಹೌದು ಮೇಡಮ್, ನನ್ನ ಮೂಲಕ ನಿಮಗೆ ಕಾಲ್ ಮಾಡಿಸುತ್ತಿದ್ದವರೇ ಅವರು. ರೂಪಾಳ ಆತ್ಮ, ನನ್ನ ಪ್ರೀತಿಯೇ ನನಗೆ ವಿಷವಾಯಿತಲ್ಲ, ನಾನು ಅವನನ್ನು ನಂಬಿ ತಪ್ಪು ಮಾಡಿದೆ. ವಾರ್ಡ್ ಬಾಯ್, ಅವನಿಗೆ ದೊಡ್ಡ ಮನೆತನದ ಹುಡುಗಿಯ ಜೊತೆ ಮದುವೆ ನಿಶ್ಚಯವಾಗಿತ್ತು. ಅದಕ್ಕೆ ನಿಮ್ಮನ್ನು ಹಾದಿಯಿಂದ ತಪ್ಪಿಸಲು ಈ ಕ್ರೂರ ಪ್ಲಾನ್ ಮಾಡಿದ. ರೂಪಾಳ ಆತ್ಮ, ಈಗ ಅವನು ಎಲ್ಲಿದ್ದಾನೆ? ವಾರ್ಡ್ ಬಾಯ್, ಅವನು ಎಲ್ಲಿದ್ದಾನೆ ಅಂತ ನನಗೆ ಪೂರ್ತಿ ಗೊತ್ತಿಲ್ಲ, ಆದರೆ ಈ ಕೆಲಸ ಮುಗಿದರೆ ನನಗೆ ಇನ್ನೂ 1,00,000 ರೂಪಾಯಿ ಕೊಡುವುದಾಗಿ ಮಾತು ಕೊಟ್ಟಿದ್ದ. ರೂಪಾಳ ಆತ್ಮ, ವಿಜಯ್ ನಿನ್ನ ನಿಜವಾದ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ವಾರ್ಡ್ ಬಾಯ್, ಮೇಡಮ್ ಈಗಲಾದರೂ ನನ್ನನ್ನು ಬಿಟ್ಟು ಬಿಡಿ. ಅಸಲಿ ಅಪರಾಧಿ ವಿಜಯ್, ನಾನಲ್ಲ.
ರೂಪಾಳಾತ್ಮ, ನೀನು ಅವನ ಕೈಗೊಂಬೆಯಾಗಿ ನನ್ನ ನೆಮ್ಮದಿ ಹಾಳು ಮಾಡಿದೆ. ಇಬ್ಬರು ಅಪರಾಧಿಗಳೇ. ವಾರ್ಡ್ ಬಾಯ್: ಅಯ್ಯೋ ಬೇಡ ಮೇಡಮ್, ನಾನು ಬಡವ, ಹಣದ ಆಸೆಗೆ ಬಿದ್ದು ಈ ತಪ್ಪು ಮಾಡಿದೆ. ರೂಪಾಳಾತ್ಮ: ಹಣದ ಆಸೆ ಇಷ್ಟು ದೊಡ್ಡ ದ್ರೋಹಕ್ಕೆ ಕಾರಣವಾಯಿತೆ. ವಾರ್ಡ್ ಬಾಯ್: ಅವನು ಹೇಳಿದ ಹಾಗೆ ಮಾಡದಿದ್ದರೆ ನನ್ನ ಕೆಲಸದಿಂದ ತೆಗೆಸುವುದಾಗಿ ಬೆದರಿಸಿದ. ರೂಪಾಳಾತ್ಮ: ಸತ್ತ ಮೇಲೂ ನನಗೆ ಶಾಂತಿ ಸಿಗುತ್ತಿಲ್ಲ. ಈ ಮೋಸದ ಜಾಲ ಅದೆಷ್ಟು ದೊಡ್ಡದಿದೆ. ವಾರ್ಡ್ ಬಾಯ್: ವಿಜಯ್ ನಿಮ್ಮನ್ನು ಕೊಲ್ಲಲು ಹಿಂಜರಿಯದ ರಾಕ್ಷಸ ಮೇಡಮ್. ರೂಪಾಳಾತ್ಮ: ಹೌದು, ಈಗ ನನಗೆ ಅರ್ಥವಾಗ್ತಿದೆ. ಅವನು ನನ್ನನ್ನು ಸಾಯಿಸುವ ಸಲುವಾಗಿ ನನ್ನನ್ನು ಭೇಟಿ ಮಾಡಿದ್ದು. ವಾರ್ಡ್ ಬಾಯ್: ಸರ್ವನಾಶ ಆಗ್ತಾನೆ ಅವನು, ನೀವು ಅವನನ್ನು ಬಿಡಬೇಡಿ. ರೂಪಾಳಾತ್ಮ: ಮೊದಲು ನಿನ್ನ ಅಂತ್ಯ, ಆಮೇಲೆ ಅವನ ಸರದಿ. ವಾರ್ಡ್ ಬಾಯ್: ಇಲ್ಲ, ನಾನು ಸತ್ಯ ಹೇಳ್ತಿದ್ದೀನಿ, ಬಿಟ್ಟು ಬಿಡಿ ನನ್ನನ್ನು. ರೂಪಾಳಾತ್ಮ: ಸತ್ಯ ಹೇಳಿದ ಮಾತ್ರಕ್ಕೆ ನನ್ನ ಪ್ರಾಣ ಮರಳಿ ಬರಲ್ಲ. ವಾರ್ಡ್ ಬಾಯ್ ಉಸಿರು ಚೆಲ್ಲುತ್ತಾ: ವಿಜಯ್ ನಿಮ್ಮ ಶತ್ರು ನೆನಪಿರಲಿ. ರೂಪಾಳಾತ್ಮ: ಅವನನ್ನು ನರಕಕ್ಕೆ ಎಳೆದುಕೊಂಡು ಹೋಗುವವರೆಗೂ ನನ್ನ ಆತ್ಮಕ್ಕೆ ಸಮಾಧಾನ ಇಲ್ಲ. ವಾರ್ಡ್ ಬಾಯ್ ಕೊನೆಯ ಚೀರಾಟ: ಕ್ಷಮಿಸಿ ಬಿಡಿ ರೂಪಾ ಮೇಡಮ್. ರೂಪಾಳ ಆತ್ಮ: ನಿನಗೆ ಸಿಗುವ ಏಕೈಕ ಕ್ಷಮೆ ಎಂದರೆ ಈ ಸಾವು ಮಾತ್ರ. ಮುಂದೇನು? ರೂಪಾ ವಾರ್ಡ್ ಬಾಯ್ನನ್ನು ಕೊಲ್ಲುತ್ತಾಳಾ, ಅಥವಾ ಇದಕ್ಕೆಲ್ಲ ವಿಜಯ್ ಕಾರಣ ಎಂದು ತಿಳಿದ ಮೇಲೆ ವಾರ್ಡ್ ಬಾಯ್ನನ್ನು ಬಿಟ್ಟು ಬಿಡುವ ಮನಸ್ಸು ಮಾಡುತ್ತಾಳಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ದೊಡ್ಡ ಶಕ್ತಿ ನೀಡುತ್ತದೆ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.